ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನನ್ನ ಲೈಫಲ್ಲಿ ತುಂಬಾ ಅಂದರೆ ಈಗ 2025 ಜನವರಿ ಸ್ಟಾರ್ಟ್ ಆದಮೇಲೆ ನನ್ನ ಜೀವನದಲ್ಲಿ ಸ್ವಲ್ಪ ಏನೇನು ಆಗ್ತಾಯಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಅಮಾವಾಸ್ಯೆ ದಿನದ ಪೂಜೆ ವಿಡಿಯೋನ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಜೊತೆ. ಈಗ ನೋಡ್ತಾ ಇದ್ದೀರಲ್ವ, ನಾನು ಈವ್ನಿಂಗ್ ಮಕ್ಕಳು ಬಂದ ಮೇಲೆ ಪೂಜೆ ಮಾಡ್ಕೋತಾ ಇದ್ದೀನಿ ಇವತ್ತು. ಯಾಕಂದರೆ ಬೆಳಿಗ್ಗೆ ಸ್ವಲ್ಪ ಟೈಮ್ ಸಾಕಾಗಲಿಲ್ಲ. ಯಾಕೆ ಅನ್ನೋದನ್ನು ಹೇಳೋದಕ್ಕೆ ಅಂತಲೇ ನಾನು 2025 ನಮ್ಮ ಜೀವನ ಯಾವ ರೀತಿಯಾಗಿದೆ ಅಂತ ಹೇಳ್ತೀನಿ ಅಂತ ಹೇಳಿದ್ದು. ಇವಾಗ ಬಂದು ಫಸ್ಟು ಎಲ್ಲ ಕೆಲಸನೂ ಮುಗಿಸ್ಕೋತಾ ಇದ್ದೀನಿ. ಮನೆ ಕ್ಲೀನಿಂಗ್ ಆಲ್ಮೋಸ್ಟ್ ಎಲ್ಲ ಮುಗ್ದಿತ್ತು. ಮನೆ ಒರೆಸ್ಕೊಂಡ್ರೆ ಎಲ್ಲ ಮುಗಿಯೋ ಥರ ಇತ್ತು. ಹಾಗಾಗಿ ಮಕ್ಕಳು ಬಂದರು, ಅವ್ರಿಗೆ ಸ್ವಲ್ಪ ಏನೇನೋ ಸ್ನ್ಯಾಕ್ಸ್ ಕೊಟ್ಟು ತಿನ್ಕೋತಾ ಇದ್ದರು. ಅಷ್ಟೊತ್ತಿಗೆ ನಾನು ಮನೆಯೆಲ್ಲ ಒರೆಸ್ಕೊಂಡು ಇವಾಗ ಸ್ನಾನ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಸ್ಪೆಷಲ್ ಅಂತ ಏನಿಲ್ಲ, ಮಾಮೂಲಿ ಪೂಜೆನೇ ಮಾಡಿಬಿಟ್ಟು ದೇವ್ರಿಗೆ ಬಾಗಿಲಲ್ಲಿ ನಿಂಬೆ ಹಣ್ಣನ್ನು ನಾನು ನಿವುಳಿಸ್ಬಿಟ್ಟು ಮನೆಗೆ ಕಟ್ ಮಾಡಿಬಿಟ್ಟು ಅರಿಶಿನ ಕುಂಕುಮನ ಹಚ್ಚಿ ಆ ಕಡೆ ಈ ಕಡೆ ಬಾಗಿಲಲ್ಲಿ ಇಡ್ತೀನಿ. ಅಮಾವಾಸ್ಯೆ ದಿನ ಇದಿಷ್ಟೇ ಮಾಡೋದು, ಸ್ಪೆಷಲ್ ಅಂತ ಏನಿಲ್ಲ. ಮಾಡಬೇಕು ಅಂತ ಅನ್ನಿಸ್ತು. ಯಾಕಂದರೆ ಈಗ ನಮ್ಮ ಜೀವನದಲ್ಲಿ ಏನು ಆಗ್ತಾಯಿದೆಯಲ್ಲ ಅದನ್ನೆಲ್ಲ ನೋಡಿ ತುಂಬ ದಿನ ಆಗಿತ್ತು. ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಈ ರೀತಿ ಪೂಜೆ ಮಾಡ್ತಾಯಿದ್ದೆ ಮುಂಚೆಲಿ. ಈಗ ಸ್ವಲ್ಪ ಅಂದರೆ ಗ್ಯಾಪ್ ಮಾಡಿಬಿಟ್ಟಿದ್ದೆ. ಅದು ಏನು ಅಂತ ಗೊತ್ತಿಲ್ಲ, ವರ್ಕ್ ಟೆನ್ಷನ್ನ ಅಥವಾ ಏನು ಒಂದು ಗೊತ್ತಿಲ್ಲ ನನಗೆ. ಅದನ್ನೇ ಈ ವಿಡಿಯೋದಲ್ಲಿ ಹೇಳ್ತೀನಿ. ಕೊನೆವರೆಗೂ ಈ ವಿಡಿಯೋನ ನೋಡಿ. ಇಷ್ಟು ದಿನ ವಿಡಿಯೋ ಹಾಕ್ತಾ ಇರೋದಕ್ಕೆ ಕಾರಣ ಕೂಡ ಅದೇನೇ. ಎಲ್ಲ ವಿಷಯನೂ ಹೇಳೋದಕ್ಕಿಂತ ಮುಂಚೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಕೊನೆವರೆಗೂ ನೋಡಿ ಏನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನನ್ನ ಚಾನಲ್ನ ಯಾರೇನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆದಷ್ಟು ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಹಾಕೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ. ಓಕೆನಾ? ಏನಪ್ಪ ಅಂತಂದರೆ ಅಂಥ ವಿಷಯ ಏನು ಅಂತಂದರೆ, ನಾನು ರೀಸೆಂಟಾಗಿ ಯೂಟ್ಯೂಬಲ್ಲಿ ನೋಡ್ತಾ ಇರುವಾಗ ನಂದು ಮೇಷರಾಶಿ ಬರುತ್ತೆ. ಮೇಷರಾಶಿ ಅವ್ರಿಗೆ 2025 ತುಂಬ ಚೆನ್ನಾಗಿದೆ ಅಂತ ನೋಡಿದೆ ನಾನು ಒಂದು ವೀಡಿಯೋನ. ನಾನು ಒಂಚೂರು ಫುಲ್ ಖುಷಿ ಆಗಿಬಿಟ್ಟೆ. ಈಗ ಎಂಥವ್ರಿಗಾದ್ರೂ ಆ ಥರ ಏನಾದರೂ ಇತ್ತು ಅಂತ ಅಂದಾಗ ಖುಷಿ ಆಗುತ್ತಲ್ವ, ಹಂಗೇ ನಾನು ಕೂಡ ಖುಷಿಯಾಗಿದ್ದೆ. ಹಿಂಗೇ ಇನ್ಮೇಲಾದ್ರೂ ಸ್ವಲ್ಪ ಚೆನ್ನಾಗಿರ್ಲಪ್ಪ, ನಮ್ಮ ಜೀವನ ಫ್ಯಾಮಿಲಿ ಎಲ್ಲ ಚೆನ್ನಾಗಿರೋಣ, ಹಾಗೆ ಹಿಂಗೆ ಅಂತ ಏನೇನೋ ಡ್ರೀಮ್ ಥರ ಮಾಡ್ಕೊಂಡಿದ್ದು. ಬಟ್ ಏನಾಗ್ತಾಯಿದೆ ಅಂತ ಅಂದರೆ, ಫಸ್ಟು ನಾನು ಹೇಳಿದೆ ಸ್ವಲ್ಪ ದಿನ ವೀಡಿಯೋ ಗ್ಯಾಪ್ ಆಗಿದ್ದಾಗ ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಂಗಾಗಿ ವೀಡಿಯೋಸನ್ನು ಮಾಡೋಕ್ಕಾಗಿರಲಿಲ್ಲ ಅಂತ ಒಂದು ವೀಡಿಯೋ ಹಾಕ್ದಾಗ ಹೇಳಿದ್ದೆ. ಮತ್ತು ಇಲ್ಲಿಂದ ಕಂಟಿನ್ಯೂಸ್ ವೀಡಿಯೋ ಹಾಕ್ತೀನಿ ಅಂತ ಅಂದೆ. ಮತ್ತೆ ಗ್ಯಾಪ್ ಆಯಿತು. ಮತ್ತು ಇನ್ನೊಂದು ವೀಡಿಯೋ ಹಾಕುವಾಗ ನನ್ನ ಹಸ್ಬೆಂಡಿಗೆ ಹುಷಾರಿರಲಿಲ್ಲ, ಹಾಗಾಗಿ ಗ್ಯಾಪ್ ಆಯಿತು ಅಂತ ಹೇಳಿದೆ. ಇವಾಗನೂ ಅಷ್ಟೇ, ಲಾಸ್ಟ್ ವೀಡಿಯೋ ಹಾಕ್ದಾಗಲೂ ಹೇಳಿದ್ದೆ ಕಂಟಿನ್ಯೂಸ್ ವೀಡಿಯೋ ಹಾಕ್ತೀನಿ ಅಂತ. ಇವಾಗ ಮತ್ತೆ ಏನು ಪ್ರಾಬ್ಲಮ್ ಅಂದರೆ, ನನ್ನ ಹಸ್ಬೆಂಡಿಗೆ ಇನ್ನೂ ಹುಷಾರು ಆಗಿರಲಿಲ್ಲ ಪೂರ್ತಿಯಾಗಿ. ಏನಪ್ಪ ಅಂದರೆ ಅಂಥ ದೊಡ್ಡದಲ್ಲ ಅಥವಾ ಚಿಕ್ಕದು ಅನ್ನೋ ಥರನೂ ಇಲ್ಲ. ಆ ಥರ ಹೇಳ್ಬೇಕು ಅನ್ನೋ ಒಂದು ಸಂದರ್ಭ ಬಂದರೆ ಹೇಳ್ತೀನಿ. ಓಕೆನಾ? ಮತ್ತೇನು ಅಂತಂದರೆ, ಇವಾಗ ನೆಕ್ಸ್ಟು ನಮ್ಮ ಅತ್ತೆಗೆ ಹುಷಾರಿಲ್ಲ. ಅವ್ರಿಗೆ ಕೂಡ ಹುಷಾರಿಲ್ಲದೆ ಇರೋದರಿಂದ ನನಗೆ ಫುಲ್ಲು ಒಂಥರ ಏನೋ ಒಂದಾದಮೇಲೆ ಒಂದು ಈ ಥರ ಬರ್ತಾ ಇದೆಯಲ್ಲ ಅಂತ ಸ್ವಲ್ಪ ಟೆನ್ಷನ್ ಎಲ್ಲ ಜಾಸ್ತಿ ಆಗಿದೆ. ನಾನು ಅನ್ಕೋತಾ ಇದ್ದೆ ಸ್ವಲ್ಪ ಬ್ಯುಸಿ ಇದ್ದೀನಿ ನಾನು, ಇನ್ಮೇಲೆ ಅದ್ರ ಜೊತೆನೇ ವೀಡಿಯೋಸ್ನೂ ಮಾಡಿಕೊಂಡು ಖುಷಿಯಾಗಿರಬೇಕು. ಯಾಕಂದರೆ ನನಗೆ ಯೂಟ್ಯೂಬ್ ಮಾಡೋದ್ರಿಂದ ನನಗೇನು ಯಾವುದೇ ರೀತಿ ಪೇಮೆಂಟ್ ಬರ್ತಿಲ್ಲ, ಎಲ್ರಿಗೂ ಗೊತ್ತು. ಆದ್ರೂ ಇಷ್ಟು ಖುಷಿಯಿಂದ ನಾನು ವೀಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ, ಆ್ಯಕ್ಟಿವ್ ಆಗಿರ್ತೀನಿ ಅಂತ ಹೇಳಿ. ವೀಡಿಯೋ ಮಾಡುವಾಗ ಆ್ಯಕ್ಟಿವ್ ಆಗಿರ್ತೀನಿ, ಏನೇ ಯೋಚನೆಗಳು ಇಲ್ದಲೇ ನಾನು ಎಲ್ಲರ ಜೊತೆ ಇದ್ದೀನಿ ಅನ್ನೋ ಥರನೇ ಇರಬೇಕಲ್ವ ಅಂತ ವೀಡಿಯೋಸ್ ಮಾಡೋದು. ಹಂಗಾಗಿ ನಾನು ಅದೊಂಥರ ಖುಷಿ ಕೊಡ್ತಾಯಿತ್ತು. ಈಗ ಸ್ವಲ್ಪ ದಿನದಿಂದ ಎಲ್ಲನೂ ನನಗೆ ಹೆವಿ ಥರ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾವುದನ್ನು ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ. ಮಕ್ಕಳಿಗೆ ಆಗಲಿ ಓದಿಸೋದ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಡೋಕ್ಕಾಗ್ತಿಲ್ಲ, ಬೇರೆ ಯಾವ ಕೆಲಸನೂ ಮಾಡೋಕ್ಕಾಗ್ತಿಲ್ಲ. ಸ್ವಲ್ಪ ಟೆನ್ಷನ್ ಎಲ್ಲ ಜಾಸ್ತಿ ಮಾಡಿಕೊಂಡು ಅಥವಾ ಹಸ್ಬೆಂಡ್ ಬಗ್ಗೆ ಅತ್ತೆ ಬಗ್ಗೆ ಗಮನ ಕೊಡ್ಕೊಂಡು ನನ್ನ ಹೆಲ್ತ್ ಬಗ್ಗೆ ಸ್ವಲ್ಪ ಎಲ್ಲ ಗಮನ ಕೊಡೋದೇ ಕಡಿಮೆ ಮಾಡಿದೆ ಅಂತ ಅನ್ಕೋತೀನಿ. ಯಾಕಂದರೆ ನಾನು ಕೂಡ ಪೀರಿಯಡ್ಸಲ್ಲಿ ಹೊಟ್ಟೆ ನೋವುದು ಲಾಸ್ಟ್ ವೀಡಿಯೋ ಒಂದು ಹಾಕಿರುವಾಗ ಗೊತ್ತು ನಿಮಗೆ ನನಗೆ ಎಷ್ಟು ಹೊಟ್ಟೆ ನೋವಿದೆ ಅಂತ. ಆ ಒಂದು ವೀಡಿಯೋ ಮಾಡಿದ್ದ ನೆಕ್ಸ್ಟ್ ಡೇಗೆ ನನಗೆ ಆಗಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಕೂಡ ಹಾಸ್ಪಿಟಲಿಗೆ ತೋರಿಸ್ಕೊಂಬಂದಿದ್ದೆ. ನನಗೂ ಕೂಡ ಟ್ಯಾಬ್ಲೆಟು ಸಿರಪ್ ಎಲ್ಲನೂ ಕೊಟ್ಟಿದ್ದರು, ಅದನ್ನು ಕೂಡ ನಾನು ತೊಗೋತಾ ಇದ್ದೆ. ಈಗ ನೋಡ್ತಾ ಇದ್ದೀರಾ ಅಂತ ಅನ್ಕೋತೀನಿ, ನಾನು ದಪ್ಪ ಆಗಿರೋ ಥರ ನನಗೆ ಅನ್ನಿಸ್ತಾ ಇದೆ. ನಿಮಗೂ ಕೂಡ ವೀಡಿಯೋದಲ್ಲಿ ಲಾಸ್ಟ್ ವೀಡಿಯೋಗೂ ಇವಾಗೀಗೂ ಹೇಗೆ ಅನ್ನಿಸ್ತಾ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಏನು ಮಾಡ್ತಾಯಿದ್ದೀನಿ, ಏನು ಮಾಡಬೇಕು ಅನ್ನೋದನ್ನೇ ನಂಗೆ ಗೊತ್ತಾಗ್ತಿಲ್ಲ, ಆ ಥರ ಆಗಿಬಿಟ್ಟಿದೆ ಜೀವನ ಅಂತ.
ಇದೇ ಕಾರಣಕ್ಕಾಗಿ ವೀಡಿಯೋಸ್ ನನಗೆ ಗ್ಯಾಪ್ ಆಗಿದ್ದು. ಬಟ್ ಇವಾಗ ಅಂದ್ಕೊಂಡಿದ್ದೀನಿ, ನಾನು ಎಷ್ಟೇ ಬ್ಯುಸಿ ಇದ್ರೂ ಕೂಡ ಅದರೊಳಗಡೆ ಒಂದು 8 ಮಿನಿಟ್ಸ್ ಅಷ್ಟು ವಿಡಿಯೋ ಆದ್ರೂ ಸರಿ ನಾನು ಡೈಲಿ ಹಾಕೋಣ ಅಂತ. ಯಾಕಂದರೆ ವಿಡಿಯೋ ಹಾಕಬೇಕು ಅಂತನಾದ್ರೂ ನಾನು ನನ್ನ ಬಗ್ಗೆ ಸ್ವಲ್ಪ ಗಮನ ಕೊಡ್ತೀನಿ. ಜೊತೆಗೆ ವಿಡಿಯೋದಲ್ಲಿ ನಾನು ಸೋಂಬೇರಿತನ ಇರೋದನ್ನು ತೋರಿಸೋದಕ್ಕಾಗಲ್ಲ ಅಲ್ವಾ. ಅವಾಗಾದ್ರೂ ಕೂಡ ಮಕ್ಕಳ ಕಡೆ ಗಮನ ಕೊಡ್ಬೋದೇನೋ, ನನ್ನ ಬಗ್ಗೆ ನಾನು ಗಮನ ಕೊಡ್ಬೋದೇನೋ, ಈ ಥರ ಒಂದು ಅಂದ್ಕೊಂಡಿದ್ದೀನಿ. ಹಾಗಾಗಿ ಕಂಟಿನ್ಯೂಯಸ್ ವೀಡಿಯೋ ಮಾಡಬೇಕು ಅಂತ ಅದಕ್ಕಾಗಿ ಈ ವಿಡಿಯೋನ ಮಾಡ್ಕೊಂಡಿದ್ದು. ಆದರೆ ಅಮಾವಾಸ್ಯೆ ಆಗಿ ತುಂಬ ದಿನವೇ ಆಯಿತು, ನಿಮಗೆ ಗೊತ್ತು. ಇವತ್ತು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕಾರಣ ಬಂದು ವೀಡಿಯೋಸ್ ಮಾಡ್ಕೊಂಡಿದ್ದೆ, ಎಡಿಟ್ ಮಾಡೋದಕ್ಕೆ ಟೈಮ್ ಸಾಕಾಗಿರಲಿಲ್ಲ. ಹಾಗಾಗಿ ಈ ವಿಡಿಯೋನ ನಾನು ಇವತ್ತು ಹಾಕ್ತಾ ಇರೋದು. ಇದಿಷ್ಟು ನಿಮಗೆ ಹೇಳಬೇಕಾಗಿದ್ದಂಥ ವಿಷಯ. ಅಮಾವಾಸ್ಯೆಯಲ್ಲಿ ಹಂಗೇನೆ ನಾನು ಏನು ಹೇಳಿದೆ ಅದಕ್ಕೆ ಮುಂಚಿನ ಥರನೇ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಪೂಜೆ ವಿಷಯದಲ್ಲಾಗಲಿ ಅದೆಲ್ಲನೂ. ಪೂಜೆ ವಿಷಯದಲ್ಲಿ ಗ್ಯಾಪ್ ಆಯಿತು ಅಂದರೆ ಏನು ಅಂತಂದರೆ, ನಾರ್ಮಲಾಗಿ ಏನು ಪೂಜೆ ಮಾಡಬೇಕು ಆ ರೀತಿಯಾಗಿ ಪೂಜೆ ಮಾಡ್ಕೊತಾ ಇದ್ದೆ. ಮುಂಚೆ ಎಲ್ಲ ಏನು ಮಾಡ್ತಾಯಿದ್ದೆ ಅಂತಂದರೆ ಹಬ್ಬ ಥರ ಮಾಡ್ತಾಯಿದ್ದು. ಅಮಾವಾಸ್ಯೆ ಎಲ್ಲನೂ ನೀಟಾಗೆ ಫುಲ್ ಹಬ್ಬಕ್ಕೆಲ್ಲ ಏನು ಪ್ರಿಪ್ರೇಷನ್ ಮಾಡ್ಕೋತೀವಲ್ವ ಆ ರೀತಿ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿ ನಿಂಬೆಹಣ್ಣು ಕೊಯ್ಯೋದೆಲ್ಲನೂ ಕಂಪಲ್ಸರಿ ಇರ್ತಾಯಿತ್ತು. ಗಾಡಿಗಳಿಗೂ ಸ್ವಲ್ಪ ಪೂಜೆ ಮಾಡ್ಕೋತಾ ಇದ್ದೆ. ಇವಾಗ ಅದೆಲ್ಲನೂ ಸ್ಟಾಪ್ ಆಗಿತ್ತು. ನಾರ್ಮಲಾಗಿ ಹಂಗೆ ಪೂಜೆ ಮಾಡೋದು ಮುಗಿಸೋದು ಈ ಥರ ಆಗಿಬಿಟ್ಟಿತ್ತು. ಹಂಗಾಗಿ ಇದನ್ನೆಲ್ಲ ನಾರ್ಮಲಾಗಿ ಮುಂಚೆ ಹೇಗೆ ಮಾಡ್ತಾಯಿದ್ದೆ ಅದೇ ಥರನೇ ಎಲ್ಲನೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಬಾಡಿ ನನಗೆ ಯಾವ ರೀತಿ ಸಪೋರ್ಟ್ ಮಾಡುತ್ತೋ ಗೊತ್ತಿಲ್ಲ, ನೋಡೋಣ. ನನಗೆ ನೀವು ಕೂಡ ಸಪೋರ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಯಾಕಂದರೆ ತುಂಬ ಜನ ಏನೋ ವೀಡಿಯೋಸ್ನ ನೋಡ್ತೀರಿ, ಒಂದು ಕಮೆಂಟ್ ಮಾಡಿ ಅಂದರೆ ಒಂದೊಳ್ಳೆ ಕಮೆಂಟನ್ನು ಮಾಡಿದ್ರೆ ನನಗೂ ಕೂಡ ಮೋಟಿವೇಶನ್ ಆಗುತ್ತೆ. ಕಮೆಂಟ್ ಮಾಡಿದವರಿಗೋಸ್ಕರನಾದ್ರೂ ನಾನು ವೀಡಿಯೋ ಮಾಡಬೇಕಂತ. ತುಂಬ ಜನ ವೀಡಿಯೋ ನೋಡ್ತೀವಲ್ವ ಸಾಕಲ್ವಾ ಅಂತ ಅನ್ಬೋದು. ನಿಮ್ಮ ಒಂದು ಒಳ್ಳೆ ಕಮೆಂಟು ನನಗೆ ಮೋಟಿವೇಶನ್ ಆಗುತ್ತೆ ಅಂತಂದರೆ, ನೀವು ಕಮೆಂಟ್ ಮಾಡೋದ್ರಲ್ಲಿ ಏನೂ ಕಳ್ಕೊಳ್ಳಲ್ಲ ಅನ್ಕೋತೀನಿ. ಈ ವಿಡಿಯೋ ನೋಡಿದ್ಮೇಲಾದ್ರೂ ಇನ್ಮೇಲಾದ್ರೂ ನನಗೆ ಇನ್ನೂ ಜಾಸ್ತಿ ಸಪೋರ್ಟ್ ಸಿಗುತ್ತೆ ಅಂತ ಅನ್ಕೋತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಇವಾಗ ಬಂದು ಅಡುಗೆ ಎಲ್ಲನೂ ಮಾಡಿಕೊಂಡೆ. ಚಪಾತಿ ಮಾಡೋ ಪ್ಲ್ಯಾನ್ ಇತ್ತು, ಬಟ್ ಚಪಾತಿ ಮಾಡೋದಕ್ಕೆ ನನಗೆ ಬೆಳಗ್ಗೆಯಿಂದನೂ ಸ್ವಲ್ಪ ಕೆಲಸ ಹೆವಿ ಅಂತಲೇ ಅನ್ನಿಸ್ತು. ಸ್ಟಿಚ್ ಬೇರೆ ಇತ್ತು ಒಂದು, ಅದನ್ನು ಬೇರೆ ಮಾಡಿದೆ. ಅದಾದಮೇಲೆ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಗೀಜೆ ಎಲ್ಲ ಮಾಡಿದ್ದು ಸ್ವಲ್ಪ ಹೆವಿನೇ ಆಯಿತು ನನಗೆ ಕೆಲಸ. ಹಂಗಾಗ್ಬಿಟ್ಟು ನಾನು ಚಪಾತಿನ ಕ್ಯಾನ್ಸಲ್ ಮಾಡಿಬಿಟ್ಟು ಇಡ್ಲಿ ದೋಸೆಗೆ ಅಂತ ಫಸ್ಟ್ ಟೈಮ್ ನಾನು ಸ್ವಲ್ಪ ಜಾಸ್ತಿನೇ ರುಬ್ಕೋತಾ ಇರೋದು. ದೋಸೆಗೆ ಅಂತ ಫಸ್ಟು ರುಬ್ಬಿಟ್ಟು ರೈಸ್ ಏನೂ ಹಾಕ್ಕೊಂಡಿಲ್ಲ, ಸ್ವಲ್ಪ ರುಬ್ಬಿ ಅದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಕೋತಾ ಇದ್ದೀನಿ ಬಾಕ್ಸಲ್ಲಿ ಹಾಕಿ. ಅದಾದಮೇಲೆ ಇಡ್ಲಿಗೆ ಅಂತ ಸಪ್ರೇಟು ರುಬ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಉಪ್ಪು ಮತ್ತು ಸೋಡಾ ಪುಡಿ ಎರಡನ್ನೂ, ಇವಾಗ ಸ್ವಲ್ಪ ಚಳಿಗಾಲ ಆಗಿರೋದ್ರಿಂದ ಅದು ಉಬ್ಬಿ ಬರೋದಕ್ಕೆ ಅಂತ ಎರಡನ್ನೂ ಮಿಕ್ಸ್ ಮಾಡಿನೇ ಇಟ್ಕೊಂಡ್ಬಿಡ್ತೀನಿ. ಆವಾಗ ಅದು ಉಬ್ಬಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೆ ಅಂತಲೇ ಬೆಳಿಗ್ಗೆ ಎದ್ದುಬಿಟ್ಟು ನನ್ನದು ಮೈಂಡ್ ಹೆಂಗಿರುತ್ತೋ ಅಥವಾ ಹೆಲ್ತ್ ಹೆಂಗಿರುತ್ತೋ ಅನ್ನೋದನ್ನು ಇವಾಗ ಆದಷ್ಟು ನಾನು ಮುಂಚೆನೇ ಯೋಚನೆ ಮಾಡಿಬಿಡ್ತೀನಿ. ಹಂಗಾಗಿನೇ ನಾನು ಸಾಂಬಾರು ಮಾಡಿದ್ದು. ಸಾಂಬಾರು ಇತ್ತು ಅಂತಂದರೆ ಚಟ್ನಿ ಒಂದು ಮಾಡ್ಕೋಬೋದು ಅಂತ ಹೇಳಿ ಇವಾಗ ಸಾಂಬಾರು ಮಾಡ್ಕೊಂಡಿರೋದು. ಅದು ಇಡ್ಲಿಗೂ ತುಂಬ ಚೆನ್ನಾಗಿರುತ್ತೆ, ರೈಸಿಗೂ ಚೆನ್ನಾಗಿರುತ್ತೆ. ಇವಾಗ ರೈಸ್ ಮಾತ್ರನೇ ಮಾಡ್ಕೊಂಡಿರೋದು. ಹಂಗಾಗಿ ಬೆಳಿಗ್ಗೆ ಇಡ್ಲಿಗೆ ಸರಿ ಹೋಗುತ್ತೆ ಅಂತ ಆ ಸಾಂಬಾರು. ನನಗೆ ಬೆಳಿಗ್ಗೆದು ಈ ಥರ ಏನಾದರೂ ಇಡ್ಲಿಗೆ ಪ್ಲ್ಯಾನ್ ಇತ್ತು ಅಂತಂದರೆ ನಾನು ಯಾವಾಗಲೂ ಇದೇ ಸಾಂಬಾರು ಮಾಡ್ಕೊಳ್ಳೋದು. ನಿಮಗೇನಾದರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ನಾನಿಲ್ಲಿ ರೆಸಿಪಿನ ಶೇರ್ ಮಾಡಬೇಕು ಅಂದರೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡಬೇಕು ಅಂದ್ಕೊಂಡಿದ್ದೆ, ಮಾಡಿಲ್ಲ. ತುಂಬಾ ಸಿಂಪಲ್ ಮಸಾಲೆನ ರುಬ್ಕೊಂಡು ಒಗ್ಗರಣೆ ಮಾಡಿ ಬೇಯಿಸ್ಕೊಂಡು ಮಸಾಲೆನ ಮಿಕ್ಸ್ ಮಾಡಿಬಿಟ್ರೆ ತುಂಬ ಸಿಂಪಲ್ಲಾಗಿ ಸಾಂಬಾರು ರೆಡಿ ಆಗುತ್ತೆ. ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಒಂದ್ಸಲ ಟ್ರೈ ಮಾಡಿ ನೀವು. ಬೇಕು ಅಂತಂದರೆ ಫಸ್ಟ್ ಕಮೆಂಟ್ ಮಾಡಿ, ನಾನು ಸಾಂಬಾರು ರೆಸಿಪಿನ ಶೇರ್ ಮಾಡ್ಕೋತೀನಿ. ಇವಾಗ ಅವಾಗನೇ ಎಲ್ಲ ವಾಶ್ ಮಾಡಿ ಎತ್ತಿಟ್ಕೋತಾ ಇದ್ದೆ, ನೀವು ನೋಡ್ತಾ ಇದ್ರಿ ಅನ್ಕೋತೀನಿ. ಈಗ ಫೈನಲಾಗಿ ಒಂದು ಸ್ವಲ್ಪ ಇತ್ತು, ಎಲ್ಲನೂ ವಾಶ್ ಮಾಡಿ ಎತ್ತಿಟ್ಕೊಂಡು ಊಟಕ್ಕಿನ್ನ ಟೈಮ್ ಆಗಿರಲಿಲ್ಲ. ಹಾಗಾಗಿ ನಾನು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಅದಾದಮೇಲೆ ಎಲ್ಲರೂ ಕೂತ್ಕೊಂಡು ಊಟ ಮಾಡಿ ಮತ್ತೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಲಗಿದ್ವಿ. ಇದಾಗಿತ್ತು ಇವತ್ತಿನ ವೀಡಿಯೋ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಆಗಿನಿ. ನನ್ನ ಚಾನಲ್ನ ಯಾರೇನೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಾ ಕಮೆಂಟ್ ಮಾಡೋದನ್ನು ಮರೆಯಲ್ಲ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಕಮೆಂಟ್ ಮಾಡಿ. ಕೊನೆಯವರೆಗೂ ವಿಡಿಯೋ ನೋಡಿದವರಿಗೆ ಥ್ಯಾಂಕ್ ಯು. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.